ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು ಇವತ್ತು 15th ಮೇ ರಿಲೇಟೆಡು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಎಕ್ಸ್ಟ್ರಾ ಪಾಯಿಂಟ್ಸು ಏನೇನು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಅವನ್ನೆಲ್ಲದನ್ನೂ ಕೂಡ ನಾವು ನೋಟ್ ಮಾಡ್ಕೊತಾ ಇರೋಣ. ನಿಮಗೆ ನೋಟ್ಸು PDF ಬೇಕಾಗಿದ್ದು ನಮ್ಮ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಬೇಕು ಅಂತಂದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ವಾಟ್ಸಪ್ ಮಾಡಿ ಈ ನಂಬರ್ಗೆ. ಅದಾದಮೇಲೆ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ ಮರೆಗೆ ಹೋಗ್ಬಿಡಿ. ಅದೇ ಥರ ಬೆಲ್ ಐಕನ್ನು ಪ್ರೆಸ್ ಮಾಡ್ಕೊಂಡಿರಿ. ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಫಸ್ಟ್ ಒನ್ ನಾವು ನೋಡ್ಕೊಳ್ಳೋಣ, ಗ್ರೀನ್ ಊರ್ಜಾ ಅವಾರ್ಡು. ಸೊ ಗ್ರೀನ್ ಊರ್ಜಾ ಅವಾರ್ಡು ಈ ವರ್ಷ ಯಾರಿಗೆ ಕೊಟ್ಟಿದ್ದಾರೆ ಅಂತಂದರೆ, ಸೊ ಇದು ನೋಡಿ, ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ IREDA ಏನಿದೆಯಲ್ಲ, ಸೊ ಇವರಿಗೆ ಗ್ರೀನ್ ಊರ್ಜಾ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಗ್ರೀನ್ ಊರ್ಜಾ ಅವಾರ್ಡ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ನೋಡ್ಕೊಳ್ಳೋಣ ಫಸ್ಟು. ಸೊ ಗ್ರೀನ್ ಊರ್ಜಾ ಅವಾರ್ಡು, ಸೊ ಈ ಗ್ರೀನ್ ಊರ್ಜಾ ಅವಾರ್ಡ್ ಬಂದ್ಬಿಟ್ಟು ಯಾರಿಗೆ ಕೊಟ್ಟಿದ್ದಾರೆ ಅಂತಂದರೆ IREDA 2021 ಅವರಿಗೆ ಕೊಟ್ಟಿದ್ದಾರೆ. ಸೊ ಯಾರಿಗೆ ಕೊಡ್ತಾರೆ ಈ ಅವಾರ್ಡ್ನ ಅಂತಂದರೆ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ನು, ಯಾವುದಾದ್ರೂ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಆಗಿರಬೇಕು, ಪಬ್ಲಿಕ್ ಇನ್ಸ್ಟಿಟ್ಯೂಷನ್ನು. ಸೊ ಇವ್ರು ಬಂದ್ಬಿಟ್ಟು ಫೈನಾನ್ಸ್ ಮಾಡ್ತಾ ಇರಬೇಕು ರಿನ್ಯೂಯಬಲ್ ಎನರ್ಜಿಗೆ ಏನಾದರೂ ಫೈನಾನ್ಸ್ ಮಾಡ್ತಾ ಇದ್ದರೆ ಆ ಥರ ಇನ್ಸ್ಟಿಟ್ಯೂಷನ್ಗೆ ಇವರು ಅವಾರ್ಡ್ನ ಕೊಡ್ತಾ ಇರ್ತಾರೆ. ಅವಾರ್ಡ್ ಕೊಡೋದು ಯಾರು ಅಂತಂದರೆ ಇದನ್ನು ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಥವಾ ICC ಈ ಅವಾರ್ಡ್ನ ಕೊಡುತ್ತೆ. ಈ ವರ್ಷ ಯಾರಿಗೆ ಕೊಟ್ಟಿದ್ದಾರೆ? IREDAಗೆ ಕೊಟ್ಟಿದ್ದಾರೆ ಈ ಅವಾರ್ಡ್ನ. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ IREDA ಅಂತಂದರೆ ಏನು? ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಲಿಮಿಟೆಡ್, ಕರೆಕ್ಟ್ ಅಲ್ವಾ? ಸೊ ಇದು ಬಂದ್ಬಿಟ್ಟು ನಮಗೆ ಮಿನಿ ರತ್ನ ಕಂಪನಿ ಇದು. ಸೊ ಇದು ಬಂದ್ಬಿಟ್ಟು ಮಿನಿ ರತ್ನ ಕಂಪನಿ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸ್ ಆಗುತ್ತೆ. ಮಿನಿ ರತ್ನ ಅಂತಂದರೆ ಕ್ಯಾಟಗರಿ 1ನಲ್ಲಿ ಬರುತ್ತೆ. ಅದಾದಮೇಲೆ ಅದರಲ್ಲಿ ಬೇರೆ ಬೇರೆ ಕೂಡ ಬರುತ್ತೆ ಅಂತಂದರೆ ಮಹಾರತ್ನ ಕಂಪನೀಸು ಕೂಡ ಇದ್ದಾವೆ. ಅದರ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾರೆ. IREDA ಬಂದ್ಬಿಟ್ಟು ಮಿನಿ ರತ್ನ ಕ್ಯಾಟಗರಿ 1ನಲ್ಲಿ ಬರುತ್ತೆ. ಸೊ ಇದು ಅಡ್ಮಿನಿಸ್ಟ್ರೇಷನ್ ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಇದರ ಅಡ್ಮಿನಿಸ್ಟ್ರೇಷನ್ ಬರುತ್ತೆ ಅಂತಂದರೆ ಇದನ್ನು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಅಂಡರಲ್ಲಿ ಇದ್ರದ್ದು ಅಡ್ಮಿನಿಸ್ಟ್ರೇಷನ್ ಬರುತ್ತೆ. ಇದು ನೋಡಿ, ಇದೊಂದು ಪಬ್ಲಿಕ್ ಲಿಮಿಟೆಡ್ ಗೌರ್ಮೆಂಟ್ ಕಂಪನಿ. ಸೊ ಇದೊಂದು ಪಬ್ಲಿಕ್ ಲಿಮಿಟೆಡ್ ಗೌರ್ಮೆಂಟ್ ಕಂಪನಿ ಇದು. ಇದನ್ನು NBFC ಥರ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ನಾವೇನು ಕರಿತೀವಿ ಅದರ ಅಂಡರಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಾರೆ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತಂದರೆ ಅದು ಕೂಡ ಬ್ಯಾಂಕ್ ಥರನೇ, ಬಟ್ ಸ್ವಲ್ಪ ಕಂಡೀಷನ್ಸ್ ಇರುತ್ತೆ. ಕೆಲವೊಂದು ಕಡೆ ಚೆಕ್ಸ್ ಕೊಡೋಕ್ಕಾಗುತ್ತೆ, ಕೆಲವೊಂದು ಕಡೆ ಚೆಕ್ಸ್ ಕೊಡೋಕ್ಕಾಗಲ್ಲ. ಆ ಥರದ್ದು ಕೆಲವೊಂದು ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ಸು ನಾವು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಪಾಯಿಂಟ್ ನೋಡ್ಕೊಳ್ಳೋಣ ನಾವು. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನು ಇದು ಯಾವುದ್ರ ಅಂಡರಲ್ಲಿ ರಿಜಿಸ್ಟರ್ ಆಗಿರುತ್ತೆ ಅಂತಂದರೆ ಇದು ನೋಡಿ, ಕಂಪನಿ ಆ್ಯಕ್ಟ್ 1956 ಕಂಪನಿ ಆ್ಯಕ್ಟ್ ಅಂಡರಲ್ಲಿ ಇದು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಇವಾಗ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನು ಇದನ್ನು ನಾವು ನೋಡಬೇಕು ಅಂತಂದರೆ ಬರೀ ಬ್ಯಾಂಕಿಂಗ್ ಕಂಪನಿ ಅಂತಲೇ ಕೊಡಲ್ಲ, ಇನ್ಸ್ಟಿಟ್ಯೂಷನ್ ಅಂತ ಕೊಟ್ಟರು ಕೂಡ ನಿಮಗೆ ಅದೇ ಆನ್ಸರ್ ಏನಿರುತ್ತೆ ಅಂತಂದರೆ ಇದನ್ನು ರಿಜಿಸ್ಟರ್ ಮಾಡ್ಕೊಂಡಿರೋಂಥದ್ದು ಕಂಪನಿ ಆ್ಯಕ್ಟಲ್ಲೇ. ಇದನ್ನು ರಿಜಿಸ್ಟರ್ ಮಾಡ್ಕೊಂಡಿರೋದು ಕಂಪನಿ ಆ್ಯಕ್ಟಲ್ಲೇ. ಇವ್ರೇನು ಮಾಡ್ತಾರೆ? ಲೋನ್ಸ್ ಕೊಡ್ತಾರೆ, ಆಕ್ವಿಸಿಷನ್ ಮಾಡ್ತಾರೆ ಅಂತಂದರೆ ಸ್ಟಾಕ್ಸ್ ಎಲ್ಲ ತೊಗೋತಾರೆ ಗೌರ್ಮೆಂಟಿಂದು, ಲೋಕಲ್ ಅಥಾರಿಟಿದು, ಮಾರ್ಕೆಟಬಲ್ ಸೆಕ್ಯೂರಿಟೀಸ್ದು, ಚಿಟ್ ಬಿಸ್ನೆಸ್ ಎಲ್ಲದೂ ಕೂಡ ಇರುತ್ತೆ. ಬಟ್ ಇವರು ಏನೇನು ಮಾಡಲ್ಲ ಅದು ಇಂಪಾರ್ಟೆಂಟ್ ನಮಗೆ. ಏನೇನು ಮಾಡಲ್ಲ ಆ ಪಾಯಿಂಟ್ಸು ತುಂಬ ಇಂಪಾರ್ಟೆಂಟ್. ಆ ಪಾಯಿಂಟ್ಸ್ನ ಕೇಳ್ತಾ ಇರ್ತಾರೆ. ಇವ್ರು ನೋಡಿ, DD ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ, ಡಿಮ್ಯಾಂಡ್ ಡ್ರಾಫ್ಟ್. ಸೊ ಇದನ್ನು ಇವರು DD ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಅದ್ರ ಜೊತೆಗೆ ಇವರು ಚೆಕ್ಕು ಇಶ್ಯೂ ಮಾಡ್ಕೊಳಕ್ಕಾಗಲ್ಲ. ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿ ಆಗಿದ್ರು ಕೂಡ ಇವರು ಚೆಕ್ಕು ಇಶ್ಯೂ ಮಾಡ್ಕೊಳಕ್ಕಾಗಲ್ಲ, ಆಯ್ತಲ್ಲ? ಸೊ DD ಎಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ, ಚೆಕ್ಕು ಕೂಡ ಇವರು ಇಶ್ಯೂ ಮಾಡ್ಕೊಳಕ್ಕಾಗಲ್ಲ. ಎರಡು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಪಾಯಿಂಟ್ಸು ನಮಗೆ. ಇದು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು, ರೀಸೆಂಟಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಮಕ್ಳಿಗೂ ಕೂಡ ವ್ಯಾಕ್ಸಿನ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ಒಂದು ವ್ಯಾಕ್ಸಿನ್ನ ಗ್ರ್ಯಾಂಟ್ ಮಾಡಿದ್ದಾರೆ. ಆ ವ್ಯಾಕ್ಸಿನ್ ಯಾವುದು? ಆ ವ್ಯಾಕ್ಸಿನ್ ಬಂದ್ಬಿಟ್ಟು ಫಿಟ್ಜರ್ BioNTech COVID-19 ವ್ಯಾಕ್ಸಿನ್ ಏನಿದೆಯಲ್ಲ ಆ ವ್ಯಾಕ್ಸಿನು. ಈ ವ್ಯಾಕ್ಸಿನ್ ಏನು ಅಂತಂದರೆ ಇದನ್ನು ಡೆವಲಪ್ ಮಾಡಿರೋವಂಥದ್ದು ಕೂಡ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಅವರೇ ಡೆವಲಪ್ ಮಾಡಿದ್ದಾರೆ ಆ ವ್ಯಾಕ್ಸಿನ್ನ. ಸೊ ಅದೇ ವ್ಯಾಕ್ಸಿನ್ನ ಇವಾಗ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಅವರು ಕೊಟ್ಟಿರೋ ವ್ಯಾಕ್ಸಿನ್ ಅಲ್ಲದೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಅವ್ರು ವ್ಯಾಕ್ಸಿನ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ಎಕ್ಸ್ಟ್ರಾ ಎಷ್ಟು ಬೇಕಾಗತ್ತಲ್ಲ ಅವರಿಗೆ ಅವೆಲ್ಲದೂ ಕೂಡ ಡೆಪಾಸಿಟ್ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಒಂದು ಡಿಸಾರ್ಡರು. ಇದರಲ್ಲಿ ಜನರ ಜೊತೆ ಸೋಷಲ್ ರಿಲೇಷನ್ಶಿಪ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಟ್ರಬಲ್ ಆಗ್ತಾ ಇರುತ್ತೆ. ಆ ಡಿಸಾರ್ಡರ್ಗೆ ಏನಂತ ಕರೀತಾರೆ ಅಂತಂದರೆ ಆಸ್ಪರ್ಜರ್ಸ್ ಸಿಂಡ್ರೋಮ್ ಅಂತ. ಸೊ ಆಸ್ಪರ್ಜರ್ಸ್ ಸಿಂಡ್ರೋಮು ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಲಾನ್ ಮಸ್ಕ್. ಸೊ ಯಾರು?
ಇಲಾನ್ ಮಸ್ಕ್. ಯಾರು ಇವರು ಇಲಾನ್ ಮಸ್ಕ್ ಅಂತಂದರೆ ನಮಗೆ ಫಸ್ಟು ಟೆಸ್ಲಾ ಏನು ಕಾರ್ ಕಂಪನಿ ಇದೆ ಎಲೆಕ್ಟ್ರಿಕ್ ಕಾರ್ಸು ಅವರು ಅದರ ಓನರು. ಅದಾದಮೇಲೆ ಸ್ಪೇಸ್ ಎಕ್ಸ್ ಓನರು. ಇವರು ಸ್ಟಾರ್ಟಿಂಗು ಪೇಪಾಲ್ ಅಂತ ಏನು ಬಂದಿತ್ತಲ್ಲ, ಸೊ ಪೇಪಾಲು ಕೂಡ ಇವರೇ ಮಾಡ್ಕೊಂಡಿದ್ದು. ಬಟ್ ಅದಾದಮೇಲೆ ಅದನ್ನು ಸೇಲೆಲ್ಲ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಇವರು ರೀಸೆಂಟಾಗಿ ಅನೌನ್ಸ್ ಮಾಡ್ಕೊಂಡಿದ್ರು ಅವರಿಗೆ ಅದು ಆಸ್ಪರ್ಜರ್ಸ್ ಸಿಂಡ್ರೋಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆನೂ ಕೂಡ ಒಂದು 2-3 ಪಾಯಿಂಟ್ ನಾವು ನೋಡ್ಕೊಂಡಿರೋಣ. ಸೊ ಇದು ಬಂದ್ಬಿಟ್ಟು ಆಟಿಸಮ್ ಸ್ಪೆಕ್ಟ್ರಮಲ್ಲೇ ಬರುತ್ತಂತೆ. ಅಂತಂದರೆ ಮನುಷ್ಯರದು ಸ್ವಲ್ಪ ಮೆಂಟಲು ಮತ್ತು ಸೋಷಿಯಲ್ ಡೆವಲಪ್ಮೆಂಟ್ ಎಬಿಲಿಟಿ ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಆಸ್ಪರ್ಜರ್ಸ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಒಬ್ಬರು ಜರ್ಮನ್ ಡಾಕ್ಟರ್ ಇದ್ದರು. ಅವ್ರ ಹೆಸರು ಬಂದ್ಬಿಟ್ಟು ಹ್ಯಾನ್ಸ್ ಆಸ್ಪರ್ಜರ್. ಸೊ ಅವರು ಅದನ್ನು ಫಸ್ಟು ಡಿಸ್ಕವರ್ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ 1944 ಅವ್ರ ಹೆಸರು ಮೇಲೇ ಇಟ್ಕೊಂಡಿದ್ದಾರೆ ಹೆಸರನ್ನ. ಸೊ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಕೇಳಿರ್ತಾರೆ ಈ ಥರದ್ದು ನಮಗೆ ಡಿಸಾರ್ಡರ್ಸ್ ಎಲ್ಲದೂ ಕೂಡ ನೋಡ್ಕೊಂಡಿರಿ. ನೆಕ್ಸ್ಟು ಕೋಆಪರೇಟಿವ್ ಬ್ಯಾಂಕ್ಸು. ಸೊ ಈ ಕೋಆಪರೇಟಿವ್ ಬ್ಯಾಂಕ್ಸು ಯಾವುದ್ರ ಅಂಡರಲ್ಲಿ ಬರುತ್ತೆ ಅದನ್ನು ನಾವು ತಿಳ್ಕೊಂಡಿರಬೇಕು. ಏನು ಕೋಆಪರೇಟಿವ್ ಬ್ಯಾಂಕ್ಸ್ ಬಂದ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡರಲ್ಲಿನೇ ಬರುತ್ತೆ. ಇವಾಗ ನಾರ್ಮಲ್ ಬ್ಯಾಂಕು ಅಂತಂದರೆ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕು ಮತ್ತು ಕೋಆಪರೇಟಿವ್ ಬ್ಯಾಂಕು. ಏನು ಡಿಫರೆನ್ಸ್ ಇರುತ್ತೆ ಅದನ್ನು ತಿಳ್ಕೊಂಡಿರಬೇಕು. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್ಪೆಷಲಿ ನಮ್ಮ KPSCಯಲ್ಲಂತೂ ಕೋಆಪ್ರೇಟಿವ್ಸು ರೂರಲ್ ಡೆವಲಪ್ಮೆಂಟು ಒಂದು ಫೇವ್ರೇಟ್ ಟಾಪಿಕ್ ಆ್ಯಕ್ಚುಲಿ ಕ್ವೆಶನ್ಸ್ ಕೇಳ್ಕೊಳ್ಳೋದಕ್ಕೋಸ್ಕರ. ಸೊ ನಾವು ಕಮರ್ಷಿಯಲ್ ಬ್ಯಾಂಕ್ಸ್ ಅಥವಾ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತಂದರೆ ಇದು ಬ್ಯಾಂಕಿಂಗ್ ಸರ್ವೀಸಸ್ಸು ಇಂಡಿವಿಜುವಲ್ಸಿಗೆ ಬ್ಯಾಂಕಿಂಗ್ ಸರ್ವೀಸಸ್ಸು ಪ್ರೊವೈಡ್ ಮಾಡುತ್ತೆ. ಅಂತಂದರೆ ಯಾರಿಗೆ ಬೇಕು, ಇವಾಗ ನೀವೇನಾದರೂ ಹೋದರೆ ಬ್ಯಾಂಕಲ್ಲಿ ನೀವು ಕೂಡ ಲೋನ್ ತೊಗೊಂಡಿರ್ಬೋದು. ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ. ಬಟ್ ಅವ್ರಿಗಷ್ಟೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇರಲ್ಲ. ಬಟ್ ಅದೇ ನಾವು ಕೋಆಪ್ರೇಟಿವ್ಸ್ ನೋಡ್ಕೋಬೇಕು ಅಂತಂದರೆ ಅಗ್ರಿಕಲ್ಚರು, ರೂರಲ್ಲು. ಸೊ ಇದು ರೂರಲ್ ಏರಿಯಾಲಿ ಅಗ್ರಿಕಲ್ಚರು ಇದ್ರ ರಿಲೇಟೆಡ್ ಕೊಡ್ತಾರೆ. ಅದಾದಮೇಲೆ ನಮಗೆ ಟ್ರೇಡು ಮತ್ತು ಇಂಡಸ್ಟ್ರಿ ಅವ್ರಿಗಷ್ಟೇ ಇದನ್ನು ಲೋನ್ನ ಕೊಡ್ತಾರೆ, ಇಂಡಿವಿಜುವಲ್ಸ್ಗೆ ಅಂತ ಹೇಳ್ಬಿಟ್ಟು ಅಲ್ಲ. ನೆಕ್ಸ್ಟು ಬಂದ್ಬಿಟ್ಟು ಇಲ್ಲಿಂದ ಯಾರು ಅಮೌಂಟ್ ಇಸ್ಕೊಂಡಿರ್ತಾರಲ್ಲ ಅವರೆಲ್ಲ ಮೆಂಬರ್ಸ್ ಆಗಿರಲ್ಲ. ಅಂತಂದರೆ ನೀವು ಈಗ ಬ್ಯಾಂಕಿಂದ ಅಮೌಂಟ್ ಇಸ್ಕೊಳ್ಳೋಕೆ ಹೋಗ್ತಾ ಇದ್ದೀರಾ, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡೋಕೆ ಹೋಗ್ತಾ ಇದ್ದೀರಾ ಅಂತಂದರೆ ನೀವೇನು ಬ್ಯಾಂಕಿನ ಮೆಂಬರ್ ಆಗಿರ್ತೀರಾ? ಇಲ್ಲ. ಬಟ್ ಇಲ್ಲಿ ಮೆಂಬರ್ಸ್ ಅಷ್ಟೇ ಬಾರೋ ಮಾಡ್ಕೋಬೋದು. ಸೊ ಇದೊಂದು ಕೋಆಪ್ರೇಟಿವ್ ಸೊಸೈಟಿ ಥರ ಇದು. ಅಂತಂದರೆ ಮೆಂಬರ್ಸ್ ಅಷ್ಟೇ ಬಾರೋ ಮಾಡ್ಕೋಬೋದು, ಬೇರೆ ಯಾರೂ ಬಾರೋ ಮಾಡ್ಕೊಳ್ಳಲ್ಲ. ಅಂತಂದರೆ ಮೆಂಬರ್ಸ್ ಅಷ್ಟೇ ಬಾರೋ ಮಾಡ್ಕೋಬೋದು ಅಂತಂದರೆ ಅವ್ರಿಗೆ ವೋಟಿಂಗ್ ಪವರ್ ಇರುತ್ತೆ. ಅಂತಂದರೆ ಏನಾದರೂ ಡಿಸೈಡ್ ಮಾಡ್ಕೋಬೇಕು ಅದರಲ್ಲಿ ಅಂತಂದರೆ ಅವ್ರಿಗೆ ವೋಟಿಂಗ್ ಪವರ್ ಇರುತ್ತೆ. ಇದರಲ್ಲಿ ಮೆಂಬರ್ಶಿಪ್ಪೇ ಇಲ್ಲ ಅಂತಂದರೆ ವೋಟಿಂಗ್ ಪವರು ಇರಲ್ಲ ಇದರಲ್ಲಿ. ಕರೆಕ್ಟ್ ಅಲ್ವಾ? ಮೆಂಬರ್ಶಿಪ್ ಇಲ್ಲ ಅಂತಂದರೆ ವೋಟಿಂಗ್ ಪವರು ಇರಲ್ಲ. ಅದ್ರ ಜೊತೆಗೆ ಇದು ಕಮರ್ಷಿಯಲ್ ಬ್ಯಾಂಕ್ ನೋಡ್ಕೋಬೇಕು ಅಂತಂದರೆ ತುಂಬ ದೊಡ್ಡ ಏರಿಯಲ್ಲಿ ಇದು ಸರ್ವ್ ಮಾಡ್ತಾ ಇರುತ್ತೆ. ತುಂಬ ದೊಡ್ಡ ಏರಿಯಲ್ಲಿ ಬ್ರಾಂಚಸ್ ಎಲ್ಲದೂ ಇರುತ್ತೆ, ಆ ಥರದ್ದು ಸರ್ವ್ ಮಾಡ್ತಾ ಇರುತ್ತೆ. ಬಟ್ ಇದ್ರದ್ದು ಬಂದ್ಬಿಟ್ಟು ಏರಿಯಾ ತುಂಬ ಲಿಮಿಟೆಡ್ ಏರಿಯಲ್ಲಿ ಇವರು ಸರ್ವ್ ಮಾಡ್ಕೊತಾ ಇರ್ತಾರೆ. ಸೊ ಇದರಲ್ಲಿ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಇರುತ್ತೆ ಮತ್ತು ಇವುಗಳಲ್ಲಿ ಆರ್ಗನೈಸೇಷನ್ಸ್ ಇರುತ್ತೆ. ಸೊ ಈ ಥರ ಕೆಲವೊಂದು ಡಿಫ್ರೆನ್ಸ್ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ಡಿಫ್ರೆನ್ಸ್ ನಮಗೆ ಇಂಟ್ರೆಸ್ಟ್ ರೇಟು ಕಮರ್ಷಿಯಲ್ ಬ್ಯಾಂಕ್ಸಲ್ಲಿ ಕಮ್ಮಿ ಇರುತ್ತೆ. ಬಟ್ ಅದೇ ಇಲ್ಲಿ ಬಂದ್ಬಿಟ್ಟು ಇಂಟ್ರೆಸ್ಟ್ ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇಷ್ಟು ಡಿಫ್ರೆನ್ಸಸ್ಸು ನಿಮಗೆ ಗೊತ್ತಿರಬೇಕು, ಆಯಿತಾ? ಸೊ ಯಾಕೆ ಇದು ಕೋಆಪ್ರೇಟಿವ್ ಬ್ಯಾಂಕ್ಸು ರೀಸೆಂಟಾಗಿ ನ್ಯೂಸಲ್ಲಿತ್ತು ಅಂತಂದರೆ ಕೋಆಪ್ರೇಟಿವ್ ಬ್ಯಾಂಕ್ಸ್ಗೂ ಕೂಡ ಸರ್ಫೇಸಿ ಆ್ಯಕ್ಟ್ ಅಂಡರ್ ಒಳಗಡೆ ಅವರು ಕೂಡ ರಿಕವರಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವ್ರಿಗೂ ಕೂಡ ಪರ್ಮಿಷನ್ ಕೊಟ್ಟಿದೆ. ಸೊ ಅದಕ್ಕೋಸ್ಕರ ಕೋಆಪ್ರೇಟಿವ್ ಬ್ಯಾಂಕ್ಸು ತುಂಬ ಜಾಸ್ತಿ ನ್ಯೂಸಲ್ಲಿತ್ತು. ಸೊ ಸರ್ಫೇಸಿ ಆ್ಯಕ್ಟು ಇದು ಯಾವುದಕ್ಕೆ ರಿಲೇಟೆಡ್ ಅಂತಂದರೆ ಬ್ಯಾಡ್ ಅಸೆಟ್ಸು ಅಥವಾ NPA ಅಂತಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು ಅಂತ. ಕರೆಕ್ಟ್ ಅಲ್ವಾ? NPA ಅಂತಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು ಅಂತ. ಸೊ ಸರ್ಫೇಸಿ ಆ್ಯಕ್ಟ್ ಅಂತಂದರೆ ಏನು? ಇದರ ಫುಲ್ ಫಾರ್ಮೇ ಬರುತ್ತೆ ಸೆಕ್ಯೂರಿಟೈಸೇಷನ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಆಫ್ ಫೈನಾನ್ಷಿಯಲ್ ಅಸೆಟ್ಸ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಆ್ಯಕ್ಟ್ ಅಂತ. ಸೊ ಇದರಲ್ಲಿ ಫುಲ್ ಫಾರ್ಮಲ್ಲೇ ಬರುತ್ತದು ಸೆಕ್ಯೂರಿಟೈಸೇಷನ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು. ಬಟ್ ಎಕ್ಸಾಮಲ್ಲಿ ಅದನ್ನು ಫುಲ್ ಕೇಳಿರಲ್ಲ, ಸರ್ಫೇಸಿ ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಕೇಳಿರ್ತಾರೆ. ಇದು ನೋಡಿ NPA ಅಥವಾ ಬ್ಯಾಡ್ ಅಸೆಟ್ಸು. ಸೊ ಇವಾಗ NPA ಅಂತಂದರೆ ಏನು? ಇವಾಗ ಬ್ಯಾಂಕಲ್ಲಿ ನೀವು ಹೋಗ್ಬಿಟ್ಟು ಯಾರೋ ಒಬ್ಬರು ಹೋಗ್ಬಿಟ್ಟು ಏನು ಸಾಲ ಇಸ್ಕೊಂಡಿದ್ದಾರೆ. ಎಷ್ಟು? 100 ರೂಪಾಯಿ ಸಾಲ ಇಸ್ಕೊಂಡಿದ್ದಾರೆ. ಸೊ ಈ 100 ರೂಪಾಯಿ ಸಾಲ ಇಸ್ಕೊಂಡಿದ್ದಾರೆ. ಈ 100 ರೂಪಾಯಿ ಸಾಲ ಅವ್ರಿಗೆ ತುಂಬಕ್ಕೂ ಕೂಡ ಆಗ್ತಾ ಇರಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಇದು ಬ್ಯಾಂಕ್ ಮೇಲೇ ಪ್ರಾಬ್ಲಮ್ ಆಗುತ್ತೆ. ಯಾಕಂತಂದರೆ ಅವ್ರ ಹತ್ರ ಈಗ 100 ರೂಪಾಯಿ ಇಲ್ಲ, ಕಮ್ಮಿ ಇದೆ. ಸುಮ್ಮನೆ ಎಕ್ಸಾಂಪಲಿಗೆ 100 ಹೇಳ್ತಾ ಇರೋವಂಥದ್ದು. ಸೊ 100 ರೂಪಾಯಿ ಇವ್ರಿಗೂ ಕೂಡ ತುಂಬಕ್ಕಾಗ್ತಾಯಿಲ್ಲ. ಆವಾಗ ಈ ಅಸೆಟ್ ಏನಾಗ್ತದೆ
ನಾನ್ ಪರ್ಫಾರ್ಮಿಂಗ್ ಆಗ್ತಾಯಿದೆ ಅಂತಂದರೆ ಇದು ಯಾರಿಗೆ ಲಾಸು? ಬ್ಯಾಂಕಿಗೆ ಲಾಸು. ಸೊ ಆ ಟೈಮಲ್ಲಿ ರಿಕವರಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಆಗ್ಬಿಟ್ಟು ನಮಗೆ ಬೇರೆ ಬೇರೆ ಥರದ್ದು ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ ಇಂಡಿಯಾದಲ್ಲಿ. ಸೊ ಇದರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಒನ್ ಆಫ್ ದ ಇನ್ಸ್ಟ್ರೂಮೆಂಟ್ಸ್ ಬಂದ್ಬಿಟ್ಟು ನಮಗೆ ಸರ್ಫೇಸಿ ಆ್ಯಕ್ಟ್ ಆಗುತ್ತೆ. ಸೊ ಸರ್ಫೇಸಿ ಆ್ಯಕ್ಟ್ಸು ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಡೆಬಿಟ್ ರಿಕವರಿ ಮಾಡ್ಕೊಳ್ಳೋವಂಥದ್ದು, ಸೆಕ್ಯೂರಿಟಿ ಕೊಲ್ಯಾಟ್ರಲ್ ಕೊಟ್ಟಿರ್ತಾರಲ್ಲ ಅದರಿಂದ. ಸೊ ಇವಾಗ ಕೊಲ್ಯಾಟ್ರಲ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಕನ್ಫ್ಯೂಷನ್ ಇರುತ್ತೆ. ಕೊಲ್ಯಾಟ್ರಲ್ ಅಂತಂದರೆ ಅಮೌಂಟ್ ಈಸ್ಕೊಳ್ಳೋದಕ್ಕೆ ಸೆಕ್ಯೂರಿಟಿ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಪೇಪರ್ಸ್ ಕೊಟ್ಟಿರ್ತಾರೆ, ಇಲ್ಲ ಮನೆ ಪೇಪರ್ಸ್ ಕೊಟ್ಟಿರ್ತಾರೆ, ಇಲ್ಲ ಬೇರೆ ಏನಾದರೂ ಒಂದು ಸೆಕ್ಯೂರಿಟಿ ಅಂತ ಹೇಳ್ಬಿಟ್ಟು ಇಟ್ಟಿರ್ತಾರಲ್ಲ ಬ್ಯಾಂಕ್ ಹತ್ರ ಅಥವಾ ಯಾರ ಹತ್ರ ಬಾರೋ ಮಾಡ್ಕೊಂಡಿರ್ತಾರೆ ಅವ್ರ ಹತ್ರ, ಅದನ್ನು ನಾವೇನಂತ ಕರಿತೀವಿ? ಕೊಲ್ಯಾಟ್ರಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಸರ್ಫೇಸಿ ಆ್ಯಕ್ಟ್ ಅಂಡರಲ್ಲಿ ಈ ಡೆಬಿಟ್ ರಿಕವರಿ ಕೊಲ್ಯಾಟ್ರಲ್ನ ಕೊಟ್ಟುಬಿಟ್ಟು ಅಸೆಟ್ ರಿಕವರಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇರುತ್ತೆ. ಇದರಲ್ಲಿ ಏನು ಮಾಡ್ಕೊಂಡಿರ್ತಾರೆ? ಅಸೆಟ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಮಾಡಿರ್ತಾರೆ. ಏನದು? ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ, ಆರ್ಕ್ ಅಂತ ಹೇಳ್ಬಿಟ್ಟು ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ. ಸೊ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ, ಈಗ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಸೊ ಕಿಂಗ್ ಫಿಶರ್ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ ಸುಮ್ಮನೆ ಎಕ್ಸಾಂಪಲಿಗೆ. ಸೊ ಈಗ ಈ ಕಂಪನಿ ಬಂದ್ಬಿಟ್ಟು ಲಾಸಲ್ಲಿ ಬಂದುಬಿಟ್ಟಿದೆ ಅಂತಂದರೆ ತೊಗೊಂಡಿದ್ದಾರೆ ಲೋನು, ಅವ್ರಿಗೆ ತುಂಬಕ್ಕಾಗ್ತಾಯಿಲ್ಲ, ಅದು NPA ಆಗಿಬಿಟ್ಟಿದೆ. ಸೊ ಎಷ್ಟೊಂದು 1000 ಕೋಟಿ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ ಎಕ್ಸಾಂಪಲು. ಸೊ ಇದನ್ನು ಅವ್ರು ವಾಪಸ್ ಒಂದು 300 ಕೋಟಿ 400 ಕೋಟಿಯನ್ನು ತುಂಬಿದ್ದಾರೆ, ಬಟ್ ಅದಾದಮೇಲೆ ರೆಸ್ಟ್ ತುಂಬಕ್ಕಾಗ್ತಾಯಿಲ್ಲ ಅವ್ರಿಗೆ. ಆ ಟೈಮಲ್ಲಿ ಅದು ಬ್ಯಾಂಕಿಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರುತ್ತಲ್ಲ, ಯಾಕಂತಂದರೆ ಅದು ಜನರ ದುಡ್ಡಾಗಿರುತ್ತೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ಥರ ಫಂಕ್ಷನ್ ಮಾಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಎಕ್ಸಾಂಪಲ್ ಈ ಥರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳೋಣ. ಆವಾಗ ಅಸೆಟ್ ರಿಕನ್ಸ್ಟ್ರಕ್ಷನ್ ಕಂಪನಿ ಏನು ಮಾಡುತ್ತೆ? ಇವರು ಆ ಮ್ಯಾನೇಜ್ಮೆಂಟ್ನ ಚೇಂಜ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಈ ಕಂಪ್ಲೀಟ್ ಬಿಸ್ನೆಸ್ನ ಬೇರೆಯವರಿಗೆ ಸೇಲ್ ಮಾಡಿಬಿಡ್ಬೋದು, ಇಲ್ಲ ಅಂತಂದರೆ ಈ ಬಿಸ್ನೆಸ್ನ ಕಂಪ್ಲೀಟಾಗಿ ಬೇರೆಯವ್ರಿಗೆ ಲೀಸ್ಗೆ ಕೊಟ್ಬಿಡ್ಬೋದು, ಇಲ್ಲ ಅಂತಂದರೆ ಕೊಡಬೇಕಾಗಿರುವಂಥ ಪೇಮೆಂಟ್ನ ರೀಶೆಡ್ಯೂಲ್ ಮಾಡ್ಬೋದು. ಇದನ್ನು ಇವಾಗ ನೆಕ್ಸ್ಟ್ ವರ್ಷದಲ್ಲಿ ಕೊಡಬೇಕು ಅಂತಂದರೆ ಇಲ್ಲ ಇನ್ನೂ ಸ್ವಲ್ಪ ಟೈಮ್ ತೊಗೊಂಡ್ಬಿಟ್ಟು ಕೊಡಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ಎಲ್ಲ ಬೇರೆ ಬೇರೆ ಥರದ್ದು ಮಾಡ್ತಾಯಿರ್ತಾರೆ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ. ಸೊ ಆ ಥರ ಅಸೆಟ್ ರೀಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಇವಾಗ ಇದು ಕೋಆಪ್ರೇಟಿವ್ಸ್ ಏನಿದಾವಲ್ಲ, ಕೋಆಪ್ರೇಟಿವ್ ಬ್ಯಾಂಕ್ಸ್ ಏನಿದಾವಲ್ಲ, ಅವರು ಕೂಡ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪರ್ಮಿಷನ್ ಕೊಟ್ಟಿದೆ. ಸೊ ಅದಕ್ಕೋಸ್ಕರ ತುಂಬ ಜಾಸ್ತಿ ನ್ಯೂಸಲ್ಲಿತ್ತು, ಎಕಾನಮಿಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಈ ಸರಿ. ನೆಕ್ಸ್ಟು ನಾವು ಲೇಬರ್ ಲಾಸು. ಸೊ ಲೇಬರ್ ಲಾ ಯಾವುದ್ರ ಅಂಡರಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಯಾವ ಲಿಸ್ಟ್ ಅಂಡರಲ್ಲಿ ಬರುತ್ತೆ ಅಂತಂದರೆ ಸ್ಟೇಟಲ್ಲ ಸೆಂಟ್ರಲ್ಲ? ನೋಡಿ, ಕನ್ಕರೆಂಟ್ ಲಿಸ್ಟ್ ಅಂಡರಲ್ಲಿ ಬರುತ್ತೆ. ನಮಗೆಲ್ಲರಿಗೂ ಗೊತ್ತಿರೋಂಗೆ 3 ಲಿಸ್ಟ್ ಇದ್ದಾವೆ, ಕರೆಕ್ಟ್ ಅಲ್ವಾ? ಒಂದು ಬಂದ್ಬಿಟ್ಟು ನಮಗೆ ಯಾವುದು? ಯೂನಿಯನ್ ಲಿಸ್ಟು, ಇನ್ನೊಂದು ಬಂದ್ಬಿಟ್ಟು ಸ್ಟೇಟ್ ಲಿಸ್ಟು, ಇನ್ನೊಂದು ಬಂದ್ಬಿಟ್ಟು ನಮಗೆ ಕನ್ಕರೆಂಟ್ ಲಿಸ್ಟು. ಯೂನಿಯನ್ ಲಿಸ್ಟ್ ಅಂತಂದರೆ ಏನು? ಇದರಲ್ಲಿರುವಂಥ ಸಬ್ಜೆಕ್ಟ್ಗಳ ಮೇಲೆ ರೂಲ್ಸ್ ರೆಗ್ಯುಲೇಷನ್ ಲಾ ಎಲ್ಲ ಮಾಡೋವಂಥದ್ದು ಸೆಂಟ್ರಲ್ ಗೌರ್ಮೆಂಟು. ಅದೇ ಸ್ಟೇಟ್ ಅಂತಂದರೆ ಸ್ಟೇಟ್ ಗೌರ್ಮೆಂಟ್ ಅದ್ರ ಮೇಲೆ ರೂಲ್ಸ್ ರೆಗ್ಯುಲೇಷನ್ ಮಾಡುತ್ತೆ. ಕನ್ಕರೆಂಟ್ ಅಂತಂದರೆ ಇಬ್ಬರು ಸೇರಿಕೊಂಡು ಅದ್ರ ಮೇಲೆ ರೂಲ್ಸ್ ರೆಗ್ಯುಲೇಷನ್ ಮಾಡ್ತಾ ಇರ್ತಾರೆ. ಬಟ್ ಏನಾದ್ರು ಎಮರ್ಜೆನ್ಸಿ ಇರೋಂಥ ಟೈಮಲ್ಲಿ, ಇಲ್ಲ ಅಂತಂದರೆ ಸೆಂಟರ್ ಏನಾದರೂ ಲಾ ಮಾಡಿಬಿಟ್ರೆ ಅದೇ ಮೇನ್ ಆಗಿರುತ್ತೆ, ಸ್ಟೇಟು ಅದರಲ್ಲಿ ಬರಲ್ಲ ಆ ಟೈಮಲ್ಲಿ. ಸೊ ಇದು ಲೇಬರ್ ಲಾ ಏನು ಬರುತ್ತಲ್ಲ, ಇದು ಬಂದ್ಬಿಟ್ಟು ಕನ್ಕರೆಂಟ್ ಲಿಸ್ಟ್ ಅಂಡರಲ್ಲಿ ಬರೋವಂಥದ್ದು. ಯಾಕೆ ನ್ಯೂಸಲ್ಲಿತ್ತು ಅಂತಂದರೆ ಇವಾಗ COVID-19 ಇರೋದ್ರಿಂದ ಏನು ಮಾಡ್ತಾರೆ ಅಂತಂದರೆ ನೆಕ್ಸ್ಟು ಏನು ಲೇಬರ್ ಲಾಸ್ ಇದಾವಲ್ಲ ಅವನ್ನು ಸ್ವಲ್ಪ ಫ್ರೀ ಮಾಡಿಬಿಡ್ತಾರೆ, ಸ್ವಲ್ಪ ಲೀನಿಯೆಂಟ್ ಮಾಡ್ತಾರೆ. ಲೀನಿಯೆಂಟ್ ಅಂತಂದರೆ ಏನು? ವರ್ಕಿನ್ ಕಂಡೀಷನ್ ಚೇಂಜ್ ಮಾಡೋವಂಥದ್ದು, ವೇಜಸ್ ರೆನ್ಯೂಮರೇಷನ್ ಚೇಂಜಸ್ ಮಾಡೋವಂಥದ್ದು, ಸೋಷಿಯಲ್ ಸೆಕ್ಯೂರಿಟಿ ಜಾಸ್ತಿ ಕೊಡ್ತೀವಿ, ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ, ಈ ಥರ ಬೇರೆ ಬೇರೆ ಥರದ್ದು ಕ್ಯಾಟಗರೀಸಲ್ಲಿ ಏನು ಡಿವೈಡ್ ಮಾಡ್ಕೊಂಡಿರ್ತಾರಲ್ಲ ಅವನ್ನೆಲ್ಲದನ್ನೂ ಕೂಡ ಇವರು ಚೇಂಜಸ್ ಮಾಡ್ಕೊತಾರೆ. ಯಾಕಂತಂದರೆ ಎಕಾನಮಿ ಇವಾಗ ಲಾಕ್ಡೌನು, ಬೇರೆ ಬೇರೆ ಕಡೆ ಲಾಕ್ಡೌನ್ ಎಲ್ಲ ಇರೋದ್ರಿಂದ ವಾಪಸ್ ಅಟ್ಲೀಸ್ಟ್ ಅದನ್ನು ರಿಕವರ್ ಮಾಡ್ಕೋಬೇಕಲ್ಲ. ಸೊ ಅದಕ್ಕೋಸ್ಕರ ಇದರಲ್ಲಿ ಸ್ಟೇಟು ತನಗೆ ಹೆಂಗೆ ಬೇಕು ಹಂಗೆ ಚೇಂಜಸ್ ಅದರಲ್ಲಿ ಮಾಡ್ಕೊತಾ ಇರುತ್ತೆ. ಲಾಸ್ಟ್ ಇಯರು ಕೂಡ ಇದೇ ಥರ ಚೇಂಜಸ್ ಮಾಡ್ಕೊಂಡಿದ್ರು. ಮಧ್ಯಪ್ರದೇಶಲ್ಲಿ, ಉತ್ತರ ಪ್ರದೇಶಲ್ಲಿ, ಅಲ್ಲೆಲ್ಲ ಬೇರೆ ಬೇರೆ ಥರ ಚೇಂಜಸ್ ಮಾಡ್ಕೊಂಡಿದ್ರು. ಎಕ್ಸಾಂಪಲು ವರ್ಕಿಂಗ್ ಅವರ್ 8 ಅವರ್ ಇರೋದನ್ನ 12 ಅವರ್ ವರ್ಕ್ ಮಾಡ್ಕೋಬೋದು, ಆ ಥರ ಎಲ್ಲ ಮಾಡ್ಕೊತಾ ಇದ್ರು. ಸೊ ಅದು ಕೆಲವೊಂದು ಸರಿ ತಪ್ಪಾಗುತ್ತೆ, ಯಾಕಂದರೆ ಹ್ಯೂಮನ್ ರೈಟ್ಸ್ ವೈಲೇಷನ್ ಅವೆಲ್ಲ ಬರುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಜಾಸ್ತಿ ಹೊತ್ತು ಕೆಲಸ ಮಾಡಿಕೊಂಡು ಎಕಾನಮಿನ ವಾಪಸ್ ತೊಗೊಂಬಂದು ಆ ಅಮೌಂಟನ್ನು ಕೂಡ ವಾಪಸ್ ಕೊಟ್ಬಿಟ್ರೆ ಯಾರ್ಯಾರು ಪ್ರಾಬ್ಲಮ್ ಇರ್ತಾರೆ ಅವ್ರಿಗೂ ಕೂಡ ಸಾಲ್ವ್ ಆಗ್ತಾ ಇರುತ್ತೆ. ನೆಕ್ಸ್ಟು ಇಂಪ್ಯಾಕ್ಟ್ ಆಫ್ ಎನರ್ಜಿ ಎಫಿಷಿಯನ್ಸಿ ರಿಪೋರ್ಟು. ಇಂಪ್ಯಾಕ್ಟ್ ಆಫ್ ಎನರ್ಜಿ ಎಫಿಷಿಯನ್ಸಿ ರಿಪೋರ್ಟು ಯಾರು ರಿಲೀಸ್ ಮಾಡಿರೋದು ಅಂತಂದರೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ರಿಲೀಸ್ ಮಾಡಿದೆ. ಸೊ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಬಂದ್ಬಿಟ್ಟು ಇವರು ಎನರ್ಜಿ ಎಫಿಷಿಯನ್ಸಿನ ಕ್ಯಾಲ್ಕುಲೇಟ್ ಮಾಡ್ಕೊತಾ ಇರ್ತಾರೆ. ಸೊ ಎನರ್ಜಿ ಎಫಿಷಿಯನ್ಸಿನ ನಾವು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಏನೇನು ಸ್ಟೆಪ್ಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಇವರು ನೋಡ್ಕೊತಾ ಇರ್ತಾರೆ. ಅವರು ಇದು ಇಂಪ್ಯಾಕ್ಟ್ ಆಫ್ ಎನರ್ಜಿ ಎಫಿಷಿಯನ್ಸಿ ರಿಪೋರ್ಟ್ನ ರಿಲೀಸ್ ಮಾಡಿದ್ದು. ನೆಕ್ಸ್ಟ್ ನಮಗೆ ಪ್ರಾಪ್ತಿ ಪೋರ್ಟಲು. ಪ್ರಾಪ್ತಿ ಪೋರ್ಟಲ್ ಯಾವುದಕ್ಕೆ ರಿಲೇಟೆಡ್ಡು? ಸೊ ಪ್ರಾಪ್ತಿ ಪೋರ್ಟಲ್ ನೋಡಿ, ಇದು ಬಂದ್ಬಿಟ್ಟು ಪವರ್ ಸೆಕ್ಟರಿಗೆ ರಿಲೇಟೆಡು, ಪವರ್ ಪ್ರೊಕ್ಯೂರ್ಮೆಂಟು. ಪ್ರಾಪ್ತಿ ಅಂತಂದ್ರೇ ನಮಗೆ ಪೇಮೆಂಟ್ ರ್ಯಾಟಿಫಿಕೇಷನ್ ಆ್ಯಂಡ್ ಅನಾಲಿಸಿಸ್ ಇನ್ ಪವರ್ ಪ್ರೊಕ್ಯೂರ್ಮೆಂಟ್. ಯಾವುದಕ್ಕೋಸ್ಕರ ಅಂತಂದರೆ ಇನ್ನು ಟ್ರಾನ್ಸ್ಪರೆನ್ಸಿ ತೊಗೊಂಬರ್ಬೇಕು, ಪವರ್ ಸೆಕ್ಟರಲ್ಲಿ ಇನ್ನು ಟ್ರಾನ್ಸ್ಪರೆನ್ಸಿ ತೊಗೊಂಬರ್ಬೇಕು, ಪೇಮೆಂಟ್ ರಿಲೇಟೆಡ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋಂಥದ್ದು.
ನೆಕ್ಸ್ಟ್ ಬಂದ್ಬಿಟ್ಟು ವೆಲ್ಫೇರ್ ಮೆಷರ್ಸು. ಸೊ ಇದು ವೆಲ್ಫೇರ್ ಮೆಷರ್ಸ್ ಫಾರ್ ಎಂಪ್ಲಾಯೀಸ್ ಬೈ ESI. ಸೊ ಒಂದು ಸ್ಕೀಮ್ನ ತೊಗೊಂಬಂದಿದ್ದಾರೆ, ಯೋಜನಾ ತೊಗೊಂಬಂದಿದ್ದಾರೆ. ಅದರ ಹೆಸರು ಬಂದ್ಬಿಟ್ಟು ನಮಗೆ ಅಟಲ್ ಬೀಮಿತ್ ವ್ಯಕ್ತಿ ಕಲ್ಯಾಣ್ ಯೋಜನಾ, ಅಟಲ್ ಬೀಮಿತ್ ವ್ಯಕ್ತಿ ಕಲ್ಯಾಣ್ ಯೋಜನಾ ಅಂತ ಆಗ್ಬಿಟ್ಟು. ಸೊ ಇದರಲ್ಲಿ ESI ಅಂತಂದರೆ ಎಂಪ್ಲಾಯಿ ಸ್ಟೇಟು ಇನ್ಶೂರೆನ್ಸ್ ಕಾರ್ಪೊರೇಷನು, ಇವ್ರು ಇಂಪ್ಲಿಮೆಂಟೇಷನ್ ನೋಡ್ಕೊತಾ ಇರ್ತಾರೆ. ಅಂತಂದರೆ ಇವಾಗ ಏನಾದ್ರು ಅಮೌಂಟು ನಿಮಗಿಲ್ಲ, ಏನಾದ್ರು ಎಂಪ್ಲಾಯ್ಮೆಂಟ್ ಹೋಗ್ಬಿಟ್ಟಿದೆ ಪ್ರೈವೇಟ್ ಸೆಕ್ಟರಲ್ಲಿ ಇದ್ದಿದ್ದು, ಸೊ ಇಷ್ಟು ಅಮೌಂಟ್ ಅಂತ ಕೊಡ್ತಾ ಇದ್ದರೆ ಇವರು ರಿಲೀಫ್ ಪೇಮೆಂಟ್ ಕೊಡ್ತಾರೆ. 90 ದಿನ ರಿಲೀಫ್ ಪೇಮೆಂಟ್ ಕೊಡ್ತಾರೆ. ಲೈಫ್ ಟೈಮಲ್ಲಿ ಒಂದು ಸರಿ ಕೊಡ್ತಾರೆ. ಸೊ ಅದು ಅಷ್ಟೊಂದು ಸಕ್ಸಸ್ಫುಲ್ ಆಗುತ್ತೋ ಇಲ್ವೋ ಅನ್ನೋದು ಡೌಟ್ಫುಲ್ ಆಗಿರುತ್ತೆ. ಸೊ ಅಂದ್ರೂ ಕೂಡ ನೀವು #ಅಟಲ್ ಅಂತ ಆಗ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಫುಲ್ ವಿಡಿಯೋ ನೋಡ್ಕೊಂಡಿದ್ರಿ ಇಲ್ಲಿವರೆಗೂ. ಎಲೆಕ್ಷನ್ ಕಮಿಷನ್ ಬಗ್ಗೆ ನಾವು ನೆನ್ನೆ ಡಿಸ್ಕಸ್ ಮಾಡ್ಕೊಂಡಿದ್ವಿ. ಎಲೆಕ್ಷನ್ ಕಮಿಷನ್ ಯಾವ ಆರ್ಟಿಕಲಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ನೆನಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ನ ಕಮೆಂಟ್ ಮಾಡ್ಕೊಂಡಿರಿ. ಇವುಗಳ ನೋಟ್ಸು PDFs ಎಲ್ಲ ಬೇಕಾಗಿದ್ದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ.